ದೊಡ್ಡ ಲಕ್ಷಣಗಳು ಕಾಣ್ತಾ ಇಲ್ಲ. ನಾವು ಸಮಾಜ ಮತ್ತೊಂದು ಹೇಳ್ಕೊಂಡು ನಾವು ಮತ್ತೊಂದು ಜಾತಿಗಳು ಹುಟ್ಟಾಗ್ತಾ ಇರ್ತೀವಿ. ಅಂದಾಗ ಯಾರ್ಯಾರು ಎಷ್ಟೆಷ್ಟು ಜಾತಿ ಜನಗಣತಿ ಮಾಡಿದಾಗ ಎಷ್ಟೆಷ್ಟು ಇದ್ದಾರೆ, ಅವ್ರ ಶಿಕ್ಷಣ ಯಾವ ಮಟ್ಟದಲ್ಲದ, ಅವರ ಸಾಮಾಜಿಕ ಪರಿಸ್ಥಿತಿ ಯಾವ ಮಟ್ಟದಲ್ಲದ, ಮುಂದೆ ಅದೇ ಕಾಲಕ್ಕೆ ಆರ್ಥಿಕ ಸ್ಥಿತಿಗತಿಗಳು ಏನಿದ್ದಾವೆ, ನಾವು ಅವ್ರಿಗೇನು ಮಾಡಲಿಕ್ಕೆ ಸಾಧ್ಯ ಅದ ಅನ್ನೋ ವಿಚಾರ ಸ್ಪಷ್ಟ ಆಗ್ತದೆ. ಅಂದರೆ ಹಲವು ಕೋರ್ಟ್ಗಳು ಸರಿ ಡಿಸಿಷನ್ ಕೊಟ್ಟಿದ್ದಾವೆ. ಅದಕ್ಕೆ OBC ಸಲುವಾಗಿ ಕೆಲವು ಡಿಸಿಷನ್ ಕೊಡೋದನ್ನು ಮೌನ ಆಗಿದ್ದು ಯಾಕಪ್ಪ ಅಂತಂದ್ರೆ ನೀವು ಇನ್ನೂ ಅದನ್ನು ಸರ್ವೆ ಮಾಡಿರಿ ಅಂತ. ಈ ಸರ್ವೆ ಕಾರಣಕ್ಕನ ಇವತ್ತೆಲ್ಲ ಮುಂದೆ ಹಾಕ್ತಾ ಹೋಗ್ತಿದ್ರೆ ಕೆಲವೊಂದಿಷ್ಟು ನಿರ್ಧಾರಗಳು ಮುಂದಕ್ಕೆ ಹೋಗ್ತಾ ಹೋಗಿದ್ದಾವೆ. ಇದಕ್ಕೆ ಈ ದಿಶೆಯಲ್ಲಿ ನಮ್ಮ ಸರ್ಕಾರ ಇನ್ನಷ್ಟು ತೀವ್ರವಾಗಿ ಹೆಜ್ಜೆ ಇಟ್ಟರೆ ಬಹಳ ಒಳ್ಳೆಯದು ಅಂತೇಳಿ. ಇನ್ನು ಅದೇ ಕಾಲಕ್ಕೆ ಚುನಾವಣೆಗಳ ಬಗ್ಗೆಯೂ ಕೋರ್ಟ್ಗೆ ಹೋಗಿದ್ದಾರೆ, ಚೈನಾದ ಬಗ್ಗೆಯೂ ಕೋರ್ಟ್ಗೆ ಹೋಗ್ತಾ ಇದ್ದಾರೆ, ಚೈನಾದ ಗೂಡು ನಮ್ಮಲ್ಲಿ ಮಾರೋದ್ರ ಬಗ್ಗೆಯೂ ಕೋರ್ಟ್ಗೆ ಹೋಗ್ತಾ ಇದ್ದಾರೆ, ಕೋರ್ಟ್ಗಳಿಗೆ ಹೋಗ್ತಾ ಇದ್ದಾರೆ. ಈ ಗಾಲ್ವಾನ್ದಲ್ಲಿ ನಡೆದ್ರ ಬಗ್ಗೆ, ಗಡಿ ವಿವಾದದ ಬಗ್ಗೆ 4,000 ಚದರ ಕಿಲೋಮೀಟ್ರ್ ಒಳಗೆ ಬಂದರು. ಇವತ್ತಿನವರೆಗೂ ಒಂದು ಮಾತು ಮಾತಾಡ್ತಾ ಇಲ್ಲ ಅಂದ್ರೆ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಏನು ಮಸೂದೆ ನಮ್ಮ ವಕ್ಫ್ ಬಗ್ಗೆ ಎಷ್ಟು ಕಾಳಜಿ ತೋರಿಸಿದ್ರು, ಇವುಗಳ ಬಗ್ಗೆ ಯಾಕೆ ಕಾಳಜಿ ತೋರಿಸ್ತಾ ಇಲ್ಲ ಅನ್ನೋದು ಅವರೆಲ್ಲರ ಮೂಲ ಉದ್ದೇಶ ಪ್ರಶ್ನೆಯಲ್ಲಿ. ಅದಕ್ಕೆ ಕಾರಣ ಇದು ಒಂದು ಧರ್ಮದ ನೆಲೆಗಟ್ಟಿನಲ್ಲೇ BJPಯವರು ಇದನ್ನು ಮಾಡಿದ್ದಾರೆ. ಇದು ನಾಳೆ ನಮ್ಮ ಸರ್ಕಾರ ಬಂದಾಗ ಈಗ ಚೇಂಜ್ ಮಾಡ್ತೀವಿ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದೇನೂ ಡೆವಲಪ್ಮೆಂಟ್ ಆಗಿರಲಿ, ಬಟ್ ಈ ಸಂದರ್ಭದಲ್ಲೇ ಮುಸಲ್ಮಾನರ ತಲೆಯಲ್ಲಿ ಒಂದಿಷ್ಟೇನೋ ವಿಚಾರಗಳಿದ್ದು ಅವ್ರ ತಲೆ ಇಲ್ಲ. ನಿತೀಶ್ ಕುಮಾರ್ ಅಥವಾ ನಾಯ್ಡು ಇವರಿಬ್ಬರು ನಮ್ಮ ಪರವಾಗಿ ನಿಲ್ಲುವಂಥ ಸಾಧ್ಯತೆಗಳಿದ್ದಾವೆ ಅಂತಾರೆ. ಬಟ್ ಕೊನೆಯ ಕ್ಷಣದಲ್ಲಿ ತಮ್ಮ ಅಧಿಕಾರದ ಸಲುವಾಗಿ, ಕುರ್ಚಿ ಸಲುವಾಗಿ ಅವರು ಸಹ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿದರು ಅಂತ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡೇ ಅವರಿಂದವರು BJP ಸರ್ಕಾರಕ್ಕೆ ಬೆಂಬಲ ಸೂಚಿಸಿದ್ರು ಅನ್ನೋದು ಈಗಾಗಲೇ ಹೊರಗೆ ಬಂದಂಥದ್ದು. ಇರಲಿ, ಒಟ್ಟಿನಲ್ಲಿ ಸಂವಿಧಾನದ ವಿರೋಧಿ ನಡೆ ಇದು ವಕ್ಫ್ ಕಾನೂನು ತಿದ್ದುಪಡಿ ಅಂತೇಳಿ ಎಲ್ಲರೂ ಒಕ್ಕೊಲ್ಲ ಅಂತ ಹೇಳ್ತಿದ್ದಾರೆ ಇಂಡಿಯಾ ಸಂಘಟನೆಯವರು. ಆದ್ರೆ ಇಲ್ಲಿ ಅವರು ಒಂದು ತಿಳ್ಕೊಬೇಕಾಗಿದ್ದೀರಪ್ಪ ಅಂತಂದ್ರೆ, ನೋಡಿ ತಿದ್ದುಪಡಿ ಆಗ್ಯದ, ಮತ್ತು ತಿದ್ದುಪಡಿ ಮಾಡಲಿಕ್ಕೆ ಬರ್ತದೆ. ಈ ತಿದ್ದುಪಡಿ ಪರಿಣಾಮಗಳು ಏನಾಗ್ಬೋದು ಅಂತೇಳಿ. ಯಾಕೆ ತಿದ್ದುಪಡಿ ಮಾಡೋದು ನಮಗೆ ಅವಕಾಶಗಳಿದ್ದಾವೆ, ನಮ್ಮ ಕಾನ್ಸ್ಟಿಟ್ಯೂಷನ್ದಲ್ಲಿ ತಿದ್ದುಪಡಿ ಮಾಡೋದಕ್ಕೆ ಅವಕಾಶಗಳಿದ್ದಾವೆ. ಅವುಗಳನ್ನ ಸರಿಯಾಗಿ ಸಂವಿಧಾನಕ್ಕೆ ಬದ್ಧವಾಗಿ ತಿದ್ದುಪಡಿ ಮಾಡ್ಬೇಕಂತೇಳಿ. ಸಂವಿಧಾನ ವಿರೋಧಿ ನಡೆಯಿಂದಲ್ಲ. ನೀವು ಹೇಳ್ತಾ ಇದ್ದೀರಿ ನಮ್ಮ ಸಂವಿಧಾನ ಪರ ಅಂತೇಳಿ ವಿರೋಧಿಗಳು. ಅದನ್ನು ಸಂವಿಧಾನ ಪರ ನಿಮ್ಮ ಅಧಿಕಾರದಿಂದ ನೀವು ಮಾಡಿ ತೋರಿಸ್ರಿ. ಸಂವಿಧಾನ ಪರ ಹೆಂಗೆ ಅಂತೇಳಿ. ಮತ್ತು ಈಗ ವಿರೋಧ